ನರಸಿಂಹಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಕ್ಕಿದ್ದಾರೆ. ಶಿಫ್ಟ್ ಆಗಿದೆ. ಹಾಂ ಶಿಫ್ಟ್ ಯಾವುದೋ ಒಂದು ಬಿಡಮ್ಮ, ನಾವು ಕನ್ನಡನ ಹಿಂಗೇನೆ ಮಾತಾಡೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಭರತ್ ಯೂಟ್ಯೂಬ್ ಚಾನಲ್. ಮತ್ತೆ ಯೂಟ್ಯೂಬ್ಗೆ ಕಮ್ ಬ್ಯಾಕ್ ಮಾಡಿದ್ದೀನಿ. ನೋಡೋಣ ಇನ್ನು ಮುಂದೆ ಏನೇನು ವಿಡಿಯೋ ಮಾಡೋಕ್ಕಾಗುತ್ತೆ ಎಲ್ಲ ಥರನೂ ಮಾಡ್ತೀನಿ. ಆದರೆ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗೇ ಇರ್ತೀನಿ. ಬನ್ನಿ ಇವಾಗ ಈ ಮಠ ಬಂದ್ಬಿಟ್ಟು ನಮ್ಮ ಮುರುಘರಾಜೇಂದ್ರ ಮಠ ಅಂತ ಹೇಳ್ಬಿಟ್ಟು ನಮ್ಮ ಶಿವಮೊಗ್ಗ ಹೈವೇಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಬಾ ಗೈಸ್, ನಮ್ಮೂರಿನ ಮುರುಘರಾಜೇಂದ್ರ ಮಠಕ್ಕೆ ಬಂದಿದ್ದೀನಿ. ಅಂದರೆ ನಾನು ಸ್ವಾಮಿ ಆಗೋಕ್ಕಲ್ಲ, ಹೊರಗಡೆ ಏನೇನು ನೋಡ್ಬೋದು. ಆ ಕಡೆ ಹೋದರೆ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಹೋಗೋಕೆ ಕಾಸು ಬಜೆಟ್ ನಮ್ಮ ಹತ್ರ ಇಲ್ಲ, ಅಷ್ಟೊಂದು ಬಜೆಟ್ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಹೊರಗಡೆನೇ ನೋಡ್ಬೇಕು, ಏನೇನು ನೋಡ್ಬೇಕಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಗೈಸ್, ಆಲ್ರೆಡಿ ಒಳಗಡೆ ಬಂದಿದ್ದೀನಿ. ನಮ್ಮ ಸ್ವಾಮಿಯವ್ರು ಕಂಡ್ರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಆದರೆ ನಾನು ಹತ್ರ ಸ್ವಾಮಿ ಗಿಮ್ಮಿ ಆಗುವಂಥ ಐಡಿಯಾ ಎಲ್ಲ ಇಲ್ಲ. ಹಿಂಗೆ ಎಂಟ್ರಿ ಆದರೆ ನೋಡಿ ಎಷ್ಟೊಂದು ಕಂಬಗಳಿದ್ದಾವೆ. ಇವಾಗ ನೀವಾಗಿ ಬಿಲ್ಡ್ ಮಾಡಿರೋದಿದೆಯಲ್ಲ, ಒಂದು ಅಂದಾಜು ಹೇಳೋಕ್ಕಾಗಲ್ಲ, ತುಂಬ ಕಂಬಗಳಿದ್ದಾವೆ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ಒಂದು ಸತಿ ಕೌಂಟ್ ಮಾಡಿ. ಗೈಸ್, ಇಲ್ಲಿ ಒಬ್ಬರು ನಮ್ಮ ಹಳೆ ಕಾಲದವ್ರೊಬ್ರು ಸಿಕ್ಕಿದ್ದಾರೆ, ನರಸಿಂಹಣ್ಣ ಅಂತ ಹೇಳ್ಬಿಟ್ಟು ಒಬ್ರು. ನೋಡಿ ಇವರೇ. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಒಳಗ್ ಬಿಡಿ ಅಂತಂತ ಹೇಳಿದ್ರೆ ಬಿಡ್ತಾ ಇಲ್ಲ. ಇವ್ರ ಹತ್ರ ಒಂದು ಸ್ವಲ್ಪ ಏನೋ ಮಾತಾಡ್ಕೊಂಬಿಟ್ಟು ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲಿ 12ನೇ ಶತಮಾನದಲ್ಲಿ ಯಾವುದೋ ಒಂದು ಶಿವನ್ಯ ಪೀಠ ಅಂತ ಹೇಳ್ಬಿಟ್ಟು ಕಟ್ಟಿಸಿದ್ದಾರೆ. ನಾನು ಮುಂಚೆಲ್ಲ ಹೋಗಿದ್ದೀನಿ. ಅದಕ್ಕೆ ನಮ್ಮವರೆಲ್ಲ ಗದ್ಗೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಗೈಸ್, ನಾನು ಹೇಳಿದ್ನಲ್ಲ, ಅದೇ ಇದೇ ದೇವಸ್ಥಾನ. ಇದು ಬಂದ್ಬಿಟ್ಟು 1642ರಲ್ಲಿ ಸ್ಥಾಪನೆ ಆಗಿರೋದು. ಇವಾಗ ನೋಡ್ತಿದ್ದೀರಲ್ಲ, ಎಲ್ಲ ಕಡೆನೂ ಕಲ್ಲಲ್ಲೇ ನಿರ್ಮಿಸಿದ್ದಾರೆ ಇದನ್ನೆಲ್ಲ. ಮುಂಚೆ ಈ ಥರ ಇರಲಿಲ್ಲ, ಅದು ಇನ್ನೂ ಬೇರೆ ಥರನೇ ಇತ್ತು. ಅದನ್ನು ನನಗೂ ಸರಿಯಾಗಿ ಗೊತ್ತಿಲ್ಲ, ಅದು ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಅವಾಗ ಹುಟ್ಟಿದ್ನ ಇಲ್ಲ ಅಂತಲೇ ಗೊತ್ತಿಲ್ಲ. ಗೈಸ್, ಇಲ್ಲಿ ನೋಡಿ, ಇದೆ ಟೆಂಪಲಲ್ಲಿ ಫುಲ್ಲು ಕಲ್ಲಲ್ಲೇ ಕವರ್ ಅಪ್ ಮಾಡಿದ್ದಾರೆ. ಬನ್ನಿ ನಾವು ಒಂದು ರೌಂಡ್ ಅಪ್ ಹಾಕೊಂಬರೋಣ. ಗೈಸ್, ಪ್ರಸಾದ್ ಅಂತ ಹೇಳ್ಬಿಟ್ಟು ಕಲ್ಸಕ್ಕೆ ಕೊಟ್ಟಿದ್ದಾರೆ. ಹೊರಗಡೆ ಬಂದಿದ್ದೀವಿ. ತುಂಬ ವಿಶಾಲವಾಗಿದೆ. ಕಡೆ ನೋಡಿದ್ರು ಕಲ್ಲು ನೋಡಿ. ಆ ಕಡೆ ಒಳಗಡೆನೂ ತೋರಿಸಿದೆ, ಅಲ್ಲೂ ಕಲ್ಲಿದೆ ನಿಮಗೆ. ಹಿಂಗೆ ಸೀದಾ ಟರ್ನ್ ಆದರೆ ಇಲ್ಲಿ ಮುಂಚೆ ನಡೀತಿದ್ದ ದಾಸೋಹ. ಇಲ್ಲೆಲ್ಲ ಮುಂಚೆ ಇಲ್ಲೇ ನಡೀತಾ ಇದ್ದಿದ್ದು ಆಲ್ಮೋಸ್ಟ್ ಆಗಿ. ಇವಾಗ ಇಲ್ಲಿಂದ ಬೇರೆ ಕಡೆ ಅನುಭವ ಮಂಟಪಕ್ಕೆ ಶಿಫ್ಟ್ ಆಗಿದೆ. ಹಾಂ, ಶಿಫ್ಟ್ ಯಾವುದೋ ಒಂದು ಬಿಡಮ್ಮ, ನಾವು ಕನ್ನಡನ ಹಿಂಗೇನೆ ಮಾತಾಡೋದು. ಅದು ಇಂಗ್ಲೀಷ್ ಕಣೋ ಬರುತ್ತೋ. ಅದು ಇಂಗ್ಲೀಷ್ ಅಲ್ವಾ, ಬಿಡು ಆಯಿತು. ಇಲ್ಲಿ ದಾಸೋಹ ನಡೀತಿತ್ತು ಮುಂಚೆ. ಅವಾಗೆಲ್ಲ ಏನಿಲ್ಲ ಅಂದರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆಲ್ಲ ಊಟಕ್ಕೆ ಬರ್ತಾ ಇದ್ದಿದ್ದು. ಇಲ್ಲೆಲ್ಲ ಕೆಲಸ ಮಾಡೋರು. ಇದೇ ಜಾಗದಲ್ಲೇ. ಇವಾಗ ಅನುಭವ ಮಂಟಪದ ಹತ್ರ ಶಿಫ್ಟ್ ಆಗಿದೆ. ಶಿಫ್ಟ್ ಆಗಿದೆ. ನಾವು ಹಂಗೆ ಅನ್ನೋದು, ಶಿಫ್ಟ್ ಅನ್ನೋದು. ಶಿಫ್ಟ್ ಆಗಿದೆ ಓಕೆನಾ? ಹಾಂ, ನೋಡಿ ಇಲ್ಲೆಲ್ಲ ತುಂಬ ಕಲ್ಲಲ್ಲೇ ಅಪ್ಡೇಟ್ ಮಾಡಿದ್ದಾರೆ. ಸಖತ್ತಾಗಿದೆ. ಆದ್ರೂ ಕೆತ್ತನೇನು ಹಂಗೆ ಇದೆ. ಇಲ್ಲೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನಾನು ಅವಾಗಲೇ ಎಂಟ್ರಿನ ಒಂದು ಕಂಬಗಳು ಹೇಳಿದ್ನಲ್ವಾ, ಇಲ್ಲೂ ನೋಡಿದ್ರು ಅಷ್ಟೇ, ಸುತ್ತೂರ ನೋಡಿದ್ರು ಎಲ್ಲ ಕಡೆನೂ ಕಂಬ. ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟಿದ್ದಾವೆ. ಯಾಕಂದರೆ ಇದು ಐತಿಹಾಸಿಕ ಸ್ಥಳ ಅಂತಾರೆ. ಆಲ್ಮೋಸ್ಟ್ ಇಲ್ಲೂ ಅಷ್ಟೇ ಸುಮಾರು ಪಿಕ್ಚರ್ಗಳಿದ್ದಾವೆ. ಮಠದಲ್ಲಿ ದೀಕ್ಷೆ ತಗೊಂಡಿರೋ ಅಂಥ ಸ್ವಾಮಿಗಳವರೆಲ್ಲ ಪಿಕ್ಚರ್ ಇಲ್ಲಿದೆ. ಇಲ್ಲಿ ಮೊದಲಿಗೆ ಬಸವಣ್ಣ ಅವ್ರದ್ದೇ ಹಾಕಿದ್ದಾರೆ. ಬನ್ನಿ ಹಿಂಗೆ ನೋಡಿ, ಇಲ್ಲೆಲ್ಲ ಅವ್ರದ್ದೇ ಪಿಕ್ಚರ್. ಸಿದ್ಧಸಾಮೇಶ್ವರ, ಸಖತ್ ಪಿಕ್ಚರ್ಗಳಿದ್ದಾವೆ ಗೈಸ್ ಇಲ್ಲೆಲ್ಲ. ಇಲ್ಲಾಗಿರ್ಬೋದು, ಅಲ್ಲಾಗಿರ್ಬೋದು. ಆ ಕಡೆ ಬರೋಕೆ, ಆ ಕಡೆ
ಸಿದ್ಧಲಿಂಗ ಸೋಮೇಶ್ವರ ಸ್ವಾಮಿಗಳು ಇಲ್ಲಿದ್ದಾರೆ. ಸಕ್ಕದ ಪಿಕ್ಚರ್ ಇದ್ದಾವೆ ಎಲ್ಲ. ಇವೆಲ್ಲ ಪಿಕ್ಚರ್ಸ್ನೆಲ್ಲ ಕೈಯಲ್ಲಿ ಪೇಂಟ್ ಮಾಡಿರೋದು ಅನಿಸುತ್ತೆ ನನಗೆ ಅನಿಸಿರೋದು. ಆಲ್ಮೋಸ್ಟ್ ನನಗೆ ಅನಿಸಿದಂಗೆ ಕೈಯಲ್ಲೇ ಮಾಡಿರೋದು ಇದು. ಈ ಥರ ಫಿನಿಶಿಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್. ಅದೇ ಬಿಟ್ಟರೆ ಈ ಕಡೆನೂ ಇದ್ದಾವೆ ಪಿಕ್ಚರ್ಸ್ಗಳೆಲ್ಲ ಸಕ್ಕತ್ತಾಗಿದ್ದಾವೆ. ಯಾರಿದು ಡ್ರಾಯಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿ ನೋಡಿದರೆ ತುಂಬ ವಿರಾಳವಾಗೈತೆ ಅಂದರೆ ಕರೆಂಟ್ ತೆಗೆದ್ಬಿಟ್ರಿ. ಇಲ್ಲಿ ಕರೆಂಟೇ ಹೋಗ್ಬಿಡ್ತು ಗೈಸ್. ಮತ್ತೆ ಬಂದ್ಬಿಡ್ತು. ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ. ಅವಾಗಲೇ ತೋರಿಸಿದ್ದಲ್ಲ ಈ ಜಾಗ ಸಖತ್ ವಿಶಾಲವಾಗಿದೆ. ಯಾರಾದರೂ ಬ್ರೇಕಪ್ ಆಗಿರೋರು, ಏನಾರ ಮನ್ಸಲ್ಲಿ ನಾವಿರೋರು ಬಂದ್ಬಿಟ್ಟು ಇಲ್ಲೊಂದು ರೌಂಡ್ ಹಾಕೊಂಡು ಒಂದು ಸ್ವಲ್ಪ ಕುಂತಿದ್ದು ಹೋದರೆ ಫುಲ್ ಮೈಂಡ್ ರಿಲೀಫ್ ಆಗುತ್ತೆ. ದಸರಾ ಸಮಯದಲ್ಲಿ ಇಲ್ಲೆಲ್ಲ ತುಂಬ ಅಲಂಕಾರ ಆಗಿರುತ್ತೆ, ಆದರೆ ಅವಾಗಲೂ ಒಂದು ಸತಿ ಲಾಂಗ್ ಮಾಡಿರುತ್ತೆ. ಈ ಥರ ಎಲ್ಲ ನಮಗೆ ನೋಡಿದ್ರಾಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಗಾಯ್ಸ್. ಎತ್ಕಂದ್ರೆ ಒದಿತಾರೆ. ಇಲ್ಲೆಲ್ಲ ಸಕ್ಕತ್ತಾಗಿ ಡಿಸೈನ್ ಮಾಡಿರ್ತಾರೆ ಗೈಸ್ ಇಲ್ಲೆಲ್ಲ ದಸರಾ ಟೈಮಲ್ಲಿ. ಇವಾಗ ಮಧ್ಯಾಹ್ನ ಆಗ್ತಾ ಜನಗಳು ಆಲ್ಮೋಸ್ಟ್ ಆಗಿ ಇಲ್ಲಿ ಬರೋದೇ ಹಿರಿಯರು. ನಮ್ಮಂಥ ಹುಡುಗರೆಲ್ಲ ಆಲ್ಮೋಸ್ಟ್ ಆಗಿ ಪಬ್ಬು ಒಂದು ಡಿಸ್ಕೋ ಆ ಕಡೆ ಈ ಕಡೆ ಸುಮ್ಮನೆ ಸುತ್ತಾನೆ ಇರ್ತಾರೆ. ಈ ಕಡೆ ಒಂದು ಸತಿ ಬಂದು ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ.